ಕೇಂದ್ರ ಚುನಾವಣಾ ಆಯೋಗವನ್ನ ಬಿಜೆಪಿ ಪಕ್ಷ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇದೆ. ಈಗಿನ ಚುನಾವಣಾ ಆಯುಕ್ತರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನ ಮತಗಳ್ಳತನಕ್ಕೆ ಬಳಸಿಕೊಂಡಿದೆ. ಈಗಿನ ಚುನಾವಣಾ ಆಯೋಗವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನ ನಡೆಸ್ತಾ ಇಲ್ಲ. ಹೀಗೆಲ್ಲ ಆರೋಪವನ್ನ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಆಗಾಗ ಮಾಡ್ತಾ ಇರುವುದನ್ನ ಕೇಳ್ತಾ ಇರ್ತೇವೆ. ಈ ಆರೋಪಗಳಿಗೆ ಸರಿಯಾದ ದಾಖಲೆ ಇಲ್ಲದೆ ಹೋದರೂ ಕೂಡ ಚುನಾವಣಾ ಆಯೋಗವು ದಾಖಲೆಯನ್ನ ಕೊಡಿ ಅಂತ ಕೇಳಿದರೂ ಕೂಡ ಸೂಕ್ತ ದಾಖಲೆಗಳನ್ನ ಕೊಡದೆ ಕೇವಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬಿಜೆಪಿಯ ಪ್ರತ್ಯಾರೋಪ. ಇರ್ಲಿ, ಈಗ ವಿಷಯ ಅದಲ್ಲ. ಕಾಂಗ್ರೆಸ್ ಈ ದೇಶವನ್ನ 60 ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ. ಆ ಸಮಯದಲ್ಲಿ ಚುನಾವಣಾ ಆಯೋಗದ ಕೆಲಸ ಕಾರ್ಯಗಳು ಹೇಗಿತ್ತು, ಚುನಾವಣಾ ಆಯುಕ್ತರು ಹೇಗಿದ್ರು, ಆ ಸಮಯದಲ್ಲಿದ್ದ ಚುನಾವಣಾ ಆಯುಕ್ತರಿಗೆ ರಾಜಕೀಯದಲ್ಲಿ ನಂಟಿರಲಿಲ್ವಾ ಎಂಬೆಲ್ಲ ವಿಚಾರಗಳ ಬಗ್ಗೆ ಈಗ ನೋಡೋಣ. ಭಾರತದ ಮೊದಲನೇ ಮುಕ್ತ ಚುನಾವಣಾ ಆಯುಕ್ತರಾಗಿ ಸುಕುಮಾರ್ ಸೇನ್ ಅವರು ನಿಯುಕ್ತರಾಗಿದ್ರು. 8 ವರ್ಷಗಳ ಕಾಲ ಅಂದ್ರೆ 1958ರವರೆಗೆ ಅಧಿಕಾರದಲ್ಲಿದ್ದರು. ಇವರು ಅಧಿಕಾರದಲ್ಲಿದ್ದ ಸಮಯದಲ್ಲಿಯೇ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಭೂಷಣವನ್ನ 1954ರಲ್ಲಿ ಅವರಿಗೆ ನೀಡಲಾಯಿತು. 1960ರಲ್ಲಿ ಬುರ್ಧ್ವಾನ್ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ನೇಮಕಗೊಳಿಸಲಾಯಿತು. ಎರಡನೆಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು KVK ಸುಂದರ್ರಾಮ್. 9 ವರ್ಷಗಳ ಕಾಲ ಚುನಾವಣಾ ಆಯುಕ್ತರಾಗಿದ್ದಂತಹ ಇವರಿಗೆ ಅಧಿಕಾರದಲ್ಲಿದ್ದ ಸಮಯದಲ್ಲಿಯೇ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು 1968ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು. ಮೂರನೆಯ ಚುನಾವಣಾ ಆಯುಕ್ತರಾಗಿ ನಿಯುಕ್ತಿಗೊಂಡಂತಹ SP ಸೇನ್ ವರ್ಮಾ ಅವರು ಸರ್ಕಾರದ ಜೊತೆಗೆ ಅಂತರ ಕಾಯ್ದುಕೊಂಡು ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸಿದ ಕಾರಣಕ್ಕಾಗಿ ಕಾಂಗ್ರೆಸ್ ಇಬ್ಬಾಗವಾದಾಗ ತಾರತಮ್ಯವಿಲ್ಲದೆ ವರ್ತಿಸಿದ ಕಾರಣಕ್ಕಾಗಿ ಯಾವುದೇ ಪ್ರಶಸ್ತಿಯನ್ನಾಗಲಿ ಹುದ್ದೆಯನ್ನಾಗಲಿ ಪಡೆಯಲು ಸಾಧ್ಯ ಆಗಲಿಲ್ಲ. 4ನೆಯ CEC ಆಗಿ ನೇಮಕಗೊಂಡಂತಹ ಡಾಕ್ಟರ್ ನಾಗೇಂದ್ರ ಸಿಂಗ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅಂದ್ರೆ 1973ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡರು. 5ನೇ CEC ಆಗಿ ನಿಯುಕ್ತಿಗೊಂಡ T ಸ್ವಾಮಿನಾಥನ್ ಅವರು ಕೂಡ ಇಂದಿರಾ ಸರ್ಕಾರದ ಜೊತೆಗೆ ಕೈ ಜೋಡಿಸಿದ ಕಾರಣಕ್ಕೆ ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾದರು. 7ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದ RK ತ್ರಿವೇದಿ ಅವರನ್ನ ಇಂದಿರಾ ಗಾಂಧಿಯವರು ನೇಮಿಸಿದ್ದರು. ಜೊತೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದರು. 9ನೇ ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಶ್ರೀಮತಿ VS ರಮಾದೇವಿ ಅವರು ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. 15 ದಿನವಷ್ಟೇ ಅಧಿಕಾರದಲ್ಲಿದ್ದ ಇವರು ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಪಾಲರೂ ಆಗಿಬಿಟ್ರು. 10ನೆಯ CEC TN ಶೇಷನ್ ಅವರು ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತಂದಂತಹ ಚುನಾವಣಾ ಆಯುಕ್ತರು ಅಂತಲೇ ಪ್ರಸಿದ್ಧರು. 1990ರಿಂದ 1996ರವರೆಗೆ ಚುನಾವಣಾ ಆಯುಕ್ತರಾಗಿದ್ದಂತಹ ಇವರು 1999ರಲ್ಲಿ ಬಿಜೆಪಿಯ ಹಿರಿಯ ನಾಯಕ LK ಅಡ್ವಾಣಿ ಅವರ ವಿರುದ್ಧ ಅಹಮದಾಬಾದ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು ಮತ್ತು ಸೋತರು ಕೂಡ. 11ನೇ CEC ಡಾಕ್ಟರ್ MS ಗಿಲ್ ಅವರು ತಮ್ಮ ಅಧಿಕಾರಾವಧಿಯ ನಂತರ ಅಂದ್ರೆ 2004ರಿಂದ 2016ರವರೆಗೆ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭೆಗೆ ಸದಸ್ಯರಾಗಿದ್ದರು. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ದೇಶ ಕಂಡ ಅತ್ಯಂತ ವಿವಾದಾತ್ಮಕ ಚುನಾವಣಾ ಆಯುಕ್ತ ಯಾರಾದರೂ ಇದ್ದರೆ ಅದು ನವೀನ್ B ಚಾವ್ಲಾ. N ಗೋಪಾಲಸ್ವಾಮಿ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ ಸಮಯದಲ್ಲಿ ನವೀನ್ ಚಾವ್ಲಾ ಚುನಾವಣಾ ಆಯುಕ್ತರಾಗಿದ್ದರು. ಈ ಸಮಯದಲ್ಲಿ ಕೆಲವು ಉನ್ನತ ಮೂಲದ ಮಾಹಿತಿಗಳನ್ನು ಆಗಿನ UPA ಸರ್ಕಾರದ ಜೊತೆಗೆ ಹಂಚಿಕೊಂಡಿದ್ದಾರೆ ಎಂದು ಸ್ವತಃ ಮುಖ್ಯ ಚುನಾವಣಾ ಆಯುಕ್ತರೇ ಅವರ ಪದಚ್ಯುತಿಗೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದರು. ಆಗಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅದನ್ನು ತಿರಸ್ಕರಿಸಿ ಸಲ್ಲಿಸಲಾದ ಅರ್ಜಿಯನ್ನು ವಜಾ ಮಾಡಿದರು. 2009ರಲ್ಲಿ ಆಗಿನ UPA ಸರ್ಕಾರ ಇವರನ್ನೇ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಮಾಡಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಬೀಗಿದರು. ನವೀನ್ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳ ತನಿಖೆಗಾಗಿ ಶಾ ಆಯೋಗ ರಚನೆಯಾಯಿತು. ಈ ಆಯೋಗವು ತನಿಖೆ ನಡೆಸಿ ನವೀನ್ ಚಾವ್ಲಾ ತಪ್ಪಿತಸ್ಥರು ಅಂತ ಶರಾ ಬರೆದು ಮುಂದೆ ಯಾವುದೇ ಹುದ್ದೆಯನ್ನು ಹೊಂದಲು ಅನರ್ಹರು ಅಂತ ಹೇಳಿದರು. ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರು 1991ರ ಲೋಕಸಭಾ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ತಮಿಳುನಾಡಿನ ಪೆರಂಬದೂರಿನಲ್ಲಿ LTTE ಉಗ್ರರಿಂದ ಹತರಾಗುತ್ತಾರೆ.
ಭಾರತದ ಚುನಾವಣಾ ನೀತಿ ಸಂಹಿತೆಯ ಪ್ರಕಾರ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದ ಸಮಯದಲ್ಲಿ ಮೃತಪಟ್ಟರೆ ಆ ಕ್ಷೇತ್ರದ ಮತದಾನ ಮಾತ್ರ ಮುಂದೂಡಲ್ಪಡುತ್ತದೆ. ಈ ನಿಯಮದ ಪ್ರಕಾರ ರಾಜೀವ್ ಗಾಂಧಿ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದ ಚುನಾವಣೆ ಮಾತ್ರ ಮುಂದೂಡಲ್ಪಡಬೇಕಿತ್ತು. ಆದರೆ ಆಗ ನಡೆಯಬೇಕಿದ್ದಂತಹ ಇಡೀ ದೇಶದ ಚುನಾವಣೆಯನ್ನು ರದ್ದುಪಡಿಸಿತ್ತು, ಎಲ್ಲ ಚುನಾವಣೆಗಳನ್ನು ಮುಂದೂಡಿತ್ತು. ಇದೆಲ್ಲ ಯಾಕಾಯ್ತು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ತೇನೆ. ಮುಂದೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷ ಅನುಕಂಪದ ಅಲೆಯಲ್ಲಿ ಅಭೂತಪೂರ್ವವಾದಂತಹ ಜಯವನ್ನು ದಾಖಲಿಸಿತ್ತು. PV ನರಸಿಂಹರಾವ್ ಪ್ರಧಾನಿಯಾದರು. ಕಾಂಗ್ರೆಸ್ ಪಕ್ಷ ಸಂವಿಧಾನಿಕ ಹುದ್ದೆಯಾದ ಚುನಾವಣಾ ಆಯೋಗವನ್ನ ಯಾವತ್ತೂ ತಟಸ್ಥವಾಗಿ ಇರಲು ಬಿಡಲೇ ಇಲ್ಲ. ಅದು ಯಾವಾಗಲೂ ಚುನಾವಣಾ ಆಯೋಗವನ್ನ ತನ್ನ ಕೈಗೊಂಬೆಯಂತೆಯೇ ಆಯೋಗದಿಂದ ಕೆಲಸವನ್ನ ಮಾಡಿಸಿಕೊಂಡಿದೆ. ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.